ಆಕಾಶವಾಣಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಮಾತನಾಡುತ್ತಾರೆ ಗಿರೀಶ್ ಲಿಂಗಣ್ಣ. ಈಗ ನಾವು ರಾಕೆಟ್ ಉಡಾವಣೆ ಮಾಡುವ ಸ್ಥಳ ಬಂದು ಶ್ರೀಹರಿಕೋಟ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಂಧ್ರ ಪ್ರದೇಶದಲ್ಲಿರುವ ನೆಲ್ಲೂರು ಡಿಸ್ಟ್ರಿಕ್ಟಲ್ಲಿ ಈ ಶ್ರೀಹರಿಕೋಟ ಇರೋದು. ಏನಕ್ಕೆ ಶ್ರೀಹರಿಕೋಟದಲ್ಲೇ ನಾವು ರಾಕೆಟ್ ಲಾಂಚ್ ಮಾಡಬೇಕು? ಯಾಕೆ ಬ್ಯಾಂಗ್ಳೂರಲ್ಲಿಂದ ಯಾಕೆ ಲಾಂಚ್ ಮಾಡೋಕ್ಕಾಗಲ್ಲ? ಯಾಕೆ ಮೈಸೂರಿಂದ ಲಾಂಚ್ ಮಾಡೋಕ್ಕಾಗಲ್ಲ ಅಂತ ನಿಮಗೆಲ್ಲ ಅನಿಸಿರ್ಬೋದು. ಯಾವುದೇ ರಾಕೆಟ್ ಲಾಂಚ್ ಮಾಡ್ಬೇಕಾದ್ರೆ ಅದು ಯಾವಾಗಲೂ ಸಮುದ್ರದ ತೀರದಲ್ಲಿದ್ದರೆ ಭಾಳ ಒಳ್ಳೆಯದು, ಭಾಳ ಉತ್ತಮ. ಏನಕ್ಕೆ ಅಂದರೆ ಅಲ್ಲಿ ಏನಾದರೂ ರಾಕೆಟ್ ಉಡಾವಣೆ ಸಮಯದಲ್ಲಿ ಏನಾದ್ರು ಅಲ್ಲೇ ಮಾಲ್ ಫಂಕ್ಷನ್ ಆಗಿ ಕೆಟ್ಟೋಗಿ ಏನೂ ಆಗದೆ ಹೋದರೆ ಜನಕ್ಕೇನು ಅಪಾಯ ಆಗಲ್ಲ. ಆದರೆ ಮಧ್ಯದಲ್ಲೆಲ್ಲ ಹೋಗ್ಬಿಟ್ಟು ಬ್ಲಾಸ್ಟ್ ಆಗಿ ಅದರ ತುಂಡುಗಳು ಕೆಳಗೆ ಬೀಳುತ್ತಲ್ಲ, ಆಗ ಜನ ಇರುವ ಪ್ರದೇಶಗಳಲ್ಲಿ ಬಿದ್ದರೆ ಏನಾಗುತ್ತೆ, ಜನಗಳಿಗೆ ಹಾನಿ ಆಗುತ್ತೆ. ಇಲ್ಲ ಅದೊಂದು ಕಕ್ಷೆ ಹತ್ತತ್ರ ಹೋಗಿ ಅದು ಯಾವಾಗ ಸ್ಪೇಸ್ ಕ್ರಾಫ್ಟಿಂದ ಸಪ್ರೇಟ್ ಆಗುತ್ತಲ್ಲ, ಆವಾಗ ಕೆಳಗೆ ಬೀಳಬೇಕಾದ್ರೂ ಅದು ಜನದ ಮೇಲೆ ಬೀಳಲ್ಲ, ಅದು ಸಮುದ್ರದೊಳಗೆ ಬೀಳುತ್ತೆ. ಸೊ ಸಮುದ್ರದ ತೀರದ ಆಯ್ಕೆ ಮಾಡ್ಕೋತಾರೆ ಯಾವಾಗಲೂ ರಾಕೆಟ್ ಉಡಾವಣೆ ಮಾಡ್ಬೇಕಾರೆ. ಮತ್ತು ರಾಕೆಟ್ ಉಡಾವಣೆ ಮಾಡೋ ಜಾಗ ತುಂಬಾ ದೊಡ್ಡದಿರಬೇಕು. ಶ್ರೀಹರಿಕೋಟ ತಗೊಳ್ಳಿ, ಹತ್ತತ್ರ 145 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣ ಇದೆ. ಪೂರ್ವ ಕರಾವಳಿಯಲ್ಲಿ ಬರ್ತದೆ. ಏನಕ್ಕೆ ಈಸ್ಟ್ ಕೋಸ್ಟ್ ಆಯ್ಕೆ ಮಾಡ್ಕೊಂಡಿದ್ದಾರೆ? ವೆಸ್ಟ್ ಕೋಸ್ಟ್ನ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ? ಬೇ ಆಫ್ ಬೆಂಗಾಲ್ ಕಡೆನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಭೂಮಿ 24 ಗಂಟೆ ಯಾವ ದಿಕ್ಕಲ್ಲಿ ಸುತ್ತುತ್ತೆ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಭೂಮಿ ಯಾವಾಗಲೂ ಸುತ್ತದು. 1670 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಸುತ್ತುತ್ತದೆ ಈ ಭೂಮಿ. 24 ಗಂಟೆಯಲ್ಲಿ 1675ರಲ್ಲಿ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡ್ಕೋತದದು. ಶ್ರೀಹರಿಕೋಟ ಬಂದು ಈಕ್ವೇಟರ್ಗೆ ತುಂಬಾ ಹತ್ರ ಆಗುತ್ತೆ. ಈಕ್ವೇಟರ್ ಅಂದರೆ ಏನು? ಸೆಂಟರ್ ಲೈನ್ ಆಫ್ ದಿ ಅರ್ತ್, ಅಂದರೆ ಈಕ್ವಲ್ ಲೈನ್ ಅಂತ. ಸೊ ಈ ಭೂಮಿ ಮಧ್ಯದಲ್ಲಿ ಇರುವಂಥ ಅತಿ ಹತ್ತಿರವಾದ ಪ್ರದೇಶ ಬಂದು ಶ್ರೀಹರಿಕೋಟ. ಮತ್ತು ಅದ್ರ ಪಕ್ಕ ಸಮುದ್ರನೂ ಇದೆ. ಏನಕ್ಕೆ ಈ ಈಕ್ವೇಟರ್ ಪಕ್ಕನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ, ನೋಡಿ, ಈ ಒಂದು ಬಾಲ್ ತಗೊಳ್ಳಿ. ಬಾಲು ಎಲ್ಲಿ ಅಗಲ ಜಾಸ್ತಿ ಇರ್ತದೆ, ಅಗಲ ಜಾಸ್ತಿ ಬಂದು ಮಧ್ಯಭಾಗದಲ್ಲಿ ಜಾಸ್ತಿ ಇರ್ತದೆ. ಸೊ ಈ ಭೂಮಿ ಸುತ್ತಿ 24 ಅವರ್ಸಲ್ಲಿ ಒಂದು ರೊಟೇಷನ್ ಕಂಪ್ಲೀಟ್ ಮಾಡಬೇಕು ಅಂದರೆ ಈ ಮಧ್ಯಭಾಗದಲ್ಲಿ ಎಲ್ಲಿ ಜಾಸ್ತಿ ಅಗಲ ಇರ್ತದೋ ಅಲ್ಲಿ ಸ್ಪೀಡ್ ಜಾಸ್ತಿ ಇರ್ತದೆ. ಈಗ ನೀವು ಕಾರ್ನರ್, ಈಗ ಅಂಟಾರ್ಟಿಕನೋ ಆರ್ಟಿಕನೋ ಆ ಕಡೆ ಹೋದರೆ ಅಲ್ಲಿ ಸ್ಥಳ ಬಂದು ಕಮ್ಮಿ ಆಗ್ತಾ ಬರ್ತಾ ಅಲ್ಲಿ ಸ್ಪೀಡ್ ಕಮ್ಮಿ ಆಗುತ್ತೆ. ಈಗ ಅಂಟಾರ್ಟಿಕಲ್ಲಿ ತಗೊಂಡ್ರೆ ನೀವು ಹತ್ತತ್ರ 1100 ಕಿಲೋಮೀಟರ್ ಸ್ಪೀಡಲ್ಲಿ ಭೂಮಿ ಸುತ್ತಾ ಇರ್ತದೆ. ಆದರೆ ಮಧ್ಯದಲ್ಲಿ 1670 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಸುತ್ತುತ್ತಾ ಇರ್ತದೆ. ಸೊ ಈಗ ಯಾವುದೇ ರಾಕೆಟ್ ಒಂದು ಸ್ಪೇಸ್ ಕ್ರಾಫ್ಟ್ನ ನಿಗದಿತ ಕಕ್ಷೆಗೆ ತಲುಪಿಸ್ಬೇಕಾದ್ರೆ ಅದು 28,000 ಕಿಲೋಮೀಟರ್ ಪರ್ ಅವರ್ ಆರ್ಬಿಟಲ್ ವೆಲಾಸಿಟಿ ಇದ್ದರೆ ಮಾತ್ರ ಆ ಸ್ಪೇಸ್ ಕ್ರಾಫ್ಟ್ನ ಆ ಕಕ್ಷೆಗೆ ತಲುಪಿಸೋಕ್ಕಾಗೋದು. ಈಗ ಈ ಸ್ಪೀಡ್ನ ಯೂಸ್ ಮಾಡ್ಕೋತಾರೆ. ಈಕ್ವೇಟರ್ ಹತ್ರ 1600 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಭೂಮಿ ಸುತ್ತುತ್ತಾ ಇರ್ತದಲ್ಲ, ಅದೇ ಸ್ಪೀಡ್ನ ಯೂಸ್ ಮಾಡಿಕೊಂಡ್ರೆ 28,000 ಮೈನಸ್ 1600 ಕಮ್ಮಿ ಆಗುತ್ತೆ. ಹತ್ತತ್ರ 26,000 ಚಿಲ್ಲರೆ ಸ್ಪೀಡ್ ಆಗುತ್ತೆ. ಸೊ ಅದು ಅಷ್ಟು ಕಮ್ಮಿ ಮಾಡುತ್ತಲ್ಲ ಸ್ಪೀಡು, 1600 ಕಿಲೋಮೀಟ್ರ್ ಕಮ್ಮಿ ತೆಗೆಯುತ್ತಲ್ಲ ಸ್ಪೀಡು, ಅಷ್ಟೇ ಫ್ಯೂಯಲ್ ಉಳಿತಾಯ ಮಾಡ್ತೀವಿ. ಮತ್ತು ಅಷ್ಟೇ ಲೋಡ್ ಆನ್ ದಿ ರಾಕೆಟ್, ಅಂದರೆ ಸ್ಪೇಸ್ ಕ್ರಾಫ್ಟ್ ಎಷ್ಟೋ kg ಇದೆ ಅಂದರೆ ಇನ್ನೊಂದು ಅಡಿಷನ್ ಪೇ ಲೋಡ್ಗಳು ಹಾಕ್ಬೋದು. ಯಾಕಂದರೆ ಫ್ಯೂಯಲ್ ಉಳಿತಾಯ ಮಾಡ್ತೀವಿ, ಅಷ್ಟು ಫ್ಯೂಯಲ್ಗಿರೋ ಹಾಕೋ ವೆಯ್ಟ್ನ ತೆಗಿತೀವಿ. ಆದ್ದರಿಂದ ಇದು ಅತ್ಯುತ್ತಮ ಜಾಗ ಆಗುತ್ತೆ. ಅಂದರೆ ಶ್ರೀಹರಿಕೋಟ ಈಸ್ಟ್ ಕೋಸ್ಟಲ್ಲಿ ಈಕ್ವೇಟರ್ ಹತ್ರ ಇರುವಂಥ ಜಾಗ ಇರೋದ್ರಿಂದ ಈ ಒಂದು ಸ್ಥಳ ಭಾಳ ಸೂಕ್ತ ಅಂತ ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿಂದ ಯಾವಾಗಲೂ ರಾಕೆಟ್ಗಳನ್ನ ಉಡಾವಣೆ ಮಾಡ್ತೀವಿ. ಫೆಬ್ರವರಿ 27 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಲಿಸ್ಟ್ ಆಫ್ ಆಸ್ಟ್ರೋನಾಟ್ಸ್ನ ರಿಲೀಸ್ ಮಾಡ್ತಾರೆ. ಅಂದರೆ ಗಗನಯಾನಿಗಳು ಯಾರು ಹೋಗ್ತಾರೆ ಸ್ಪೇಸ್ಗೆ ಅಂತ. ಅದರಲ್ಲಿ 4 ಜನದ ಲಿಸ್ಟು ಅವ್ರು ಅನೌನ್ಸ್ ಮಾಡ್ತಾರೆ. ಆ 4 ಜನದಲ್ಲಿ 3 ಜನ ಮಾತ್ರ ಈ ಗಗನಯಾನ್ ಮಿಷನ್ಗೆ ಹೋಗ್ತಾರೆ.
4 ಜನನು ಇಂಡಿಯನ್ ಏರ್ಫೋರ್ಸಿಂದ ಸೆಲೆಕ್ಟ್ ಮಾಡಿರ್ತಾರೆ ಈ ಆಸ್ಟ್ರೋನಾಟ್ಸ್ನ. ಗಗನಯಾನ್ ಇದೊಂದು ಇಸ್ರೋ ಮಿಷಿನ್. ಈ ಮಿಷಿನ್ ಉದ್ದೇಶ ಏನಂದರೆ ಇಲ್ಲಿಂದ ಮಾನವರನ್ನ ಲೋ ಅರ್ತ್ ಆರ್ಬಿಟಿಗೆ ಕಳಿಸ್ಕೊಡೋದು. ಲೋ ಅರ್ತ್ ಆರ್ಬಿಟ್ ಅಂದರೆ ಭೂಮಿ ಸರ್ಫೇಸಿಂದ 160ರಿಂದ 2000 ಕಿಲೋಮೀಟರ್ ದೂರನ ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ನಾವೆಲ್ಲಿ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದೀವಿ ಅಂದರೆ ಸುಮಾರು 400 ಕಿಲೋಮೀಟರ್ ಎತ್ತರಕ್ಕೆ ಕಳಿಸಿ ಗಗನಯಾನಿಗಳನ್ನ. ಅಲ್ಲಿ 3 ದಿವಸಗಳ ಕಾಲ ಅವರು ಅಲ್ಲಿ ಉಳ್ಕೊಂಡು ಆ ಸ್ಪೇಸಲ್ಲಿ ಕೆಲವು ಪ್ರಯೋಗಗಳನ್ನ ಮಾಡ್ತಾರೆ. ಸೊ ಈ 3 ದಿವಸಗಳ ಕಾಲ ಪ್ರಯೋಗ ಮಾಡಿ ಮತ್ತೆ ಅವ್ರು ವಾಪಸ್ಸು ಹಿಂತಿರುಗಿ ಭೂಮಿಗೆ ಬರ್ತಾರೆ. ಸೊ ಇದು ಗಗನಯಾನ ಮಿಷಿನ್ ಅಂತ. ಈ ಮಿಷಿನ್ ಮಾಡೋದ್ರಿಂದ ನಾವು 2035 ನಮ್ಮದೇ ಆದ ಒಂದು ಸ್ಪೇಸ್ ಸ್ಟೇಷನ್ ಒಂದು ಕ್ರಿಯೇಟ್ ಮಾಡಬೇಕು. ಈಗ ನೋಡಿದ್ದೀರಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನು ಕರಿತೀವಿ, ಆ ಥರ ಸಿಮಿಲರ್ ಸ್ಪೇಸ್ ಸ್ಟೇಷನ್ ನಾವು ಒಂದು ಭಾರತೀಯ ಸ್ಪೇಸ್ ಸ್ಟೇಷನ್ ಅಂತ ಒಂದು ಮಾಡಬೇಕು ಅಂತ ಪ್ರಧಾನಮಂತ್ರಿಗಳ ದೂರ ಆಲೋಚನೆ. ಅದು 2035 ಮಾಡಬೇಕು. ಮತ್ತು 2040 ನಾವು ಒಂದು ಚಂದ್ರನ ಮೇಲೆ ಫಸ್ಟು ಮಾನವರನ್ನು ಪಾದಾರ್ಪಣೆ ಮಾಡಿಸ್ಬೇಕು ಅಂತ ಅದು ಒಂದು ಮನದಾಸೆ ಇಟ್ಕೊಂಡಿದ್ದೀವಿ. ಸೊ ಈ 2 ಪ್ರೋಗ್ರಾಮ್ ಸಕ್ಸಸ್ ಆಗಬೇಕು ಅಂದರೆ ಈ ಗಗನಯಾನ್ ಮಿಷಿನ್ನು ಸಕ್ಸಸ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಪ್ರೋಗ್ರಾಮ್ಗೆ ಸುಮಾರು ಒಂದು 9,000 ಕೋಟಿಯಷ್ಟು ವೆಚ್ಚ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ನಾವು 3 ಜನ ಗಗನಯಾನಿಗಳನ್ನ ಕಳಿಸ್ತೀವಿ. ಈ 3 ಜನ ಗಗನಯಾನಿಗಳನ್ನ ಕಳ್ಸೋಕ್ಕೆ ಮುಂಚೆ 2 ಪ್ರೋಗ್ರಾಮ್ ನಾವು ಮಾಡ್ತೀವಿ. ಒಂದು ಏನಪ್ಪ ಅಂದರೆ ಸ್ಪೇಸ್ ಕ್ರಾಫ್ಟ್ನ 400 ಕಿಲೋಮೀಟ್ರ್ ಎತ್ತರಕ್ಕೆ ಕಳಿಸಿ ಮತ್ತೆ ವಾಪಸ್ ತರ್ತೀವಿ, ಅಂದರೆ ಖಾಲಿ ಸ್ಪೇಸ್ ಕ್ರಾಫ್ಟ್ನ. ಸೆಕೆಂಡ್ ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ ಅಂದರೆ ವಯೋಮಿತ್ರ ಅಂತ ಒಂದು ರೋಬೋಟ್ನ ಕಳಿಸ್ತೀವಿ. ಆ ರೋಬೋಟ್ 400 ಕಿಲೋಮೀಟ್ರ್ ಎತ್ತರಕ್ಕೆ ಹೋಗಿ ಅಲ್ಲಿರುವಂಥ ರೇಡಿಯೇಷನ್ನು, ಅಲ್ಲಿರುವಂಥ ವಾತಾವರಣ ಅದಕ್ಕೆಲ್ಲ ಸೆಟ್ ಆಗುತ್ತಾ, ಅಲ್ಲೇನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಆ ರೋಬೋಟಿಂದ ಎಲ್ಲ ಟೆಸ್ಟ್ಗಳ ಫಲಿತಾಂಶಗಳು ತಗೊಂಡು ಆಮೇಲೆ ಅದು ರೋಬೋಟ್ ವಾಪಸ್ ಬಂದಮೇಲೆ 3ನೇ ಹಂತವಾಗಿ ನಾವು ಮಾನವರನ್ನು ಕಳಿಸ್ತೀವಿ. ನಾವು ಇಷ್ಟು ಪ್ರಯೋಗಗಳನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಹ್ಯೂಮನ್ ಲೈಫ್ ಇನ್ವಾಲ್ವ್ ಆಗುತ್ತೆ. ಯಾಕಂದರೆ ನಾವು 3 ಜನ ಗಗನಯಾತ್ರಿಗಳನ್ನ ಕಳಿಸ್ತೀವಿ ಮತ್ತು ಅವ್ರನ್ನ ವಾಪಸ್ ಕರ್ಕೊಂಬರ್ತೀವಿ. ಅಂದರೆ ಆ ವಾಪಸ್ ಕರ್ಕೊಂಬರ್ಬೇಕಾದ್ರೆ ಭಾಳ ಸೇಫಾಗಿ ಅವ್ರು ಕರ್ಕೊಂಬರ್ಬೇಕು. ನೋಡಿ, ಈ ವಾಪಸ್ ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಟೆಂಪ್ರೇಚರ್ ಏನಿರುತ್ತೆ ಹತ್ತತ್ರ 1500ರಿಂದ 1600 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ ಆ ಟೆಂಪ್ರೇಚರು. ಮತ್ತು ಅವರು 800 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಇಳಿತಾ ಇರ್ತಾರೆ, 800ರಿಂದ 1000 ಕಿಲೋಮೀಟರ್ ಪರ್ ಸೆಕೆಂಡ್ಗೆ. ಅದನ್ನು ನಾವು ಹತ್ತತ್ರ 40 ಕಿಲೋಮೀಟರ್ ಪರ್ ಸೆಕೆಂಡಿಗೆ ರೆಡ್ಯೂಸ್ ಮಾಡಿ ಇಂಜಿನ್ಸ್ಗಳನ್ನ ಮೂಲಕ ಆಮೇಲೆ ಪ್ಯಾರಾಚೂಟ್ ಮೂಲಕ ಅವ್ರನ್ನ ಒಂದು ಸಮುದ್ರದಲ್ಲಿ ಇಳಿಸ್ಬೇಕಾಗತ್ತೆ. ಸೊ ಇಷ್ಟೊಂದು ಕಾಂಪ್ಲೆಕ್ಸಿಟಿ ಇರೋದ್ರಿಂದ ನಾವು ಅದನ್ನು ಭಾಳ ಹುಷಾರಾಗಿ ಈ ಫೈನಲ್ ಪ್ರಯೋಗ ಮಾಡೋಕ್ಕೆ ಮುಂಚೆ ಈ 2 ಪ್ರಯೋಗ ಮಾಡ್ತೀವಿ. ಅಂದರೆ ಒಂದು ಮಾನವರು ಇಲ್ಲದೆ ಕಳಿಸೋದು, 2ನೇದು ರೋಬೋಟಿಕ್ ಕಳಿಸೋದು, 3ನೇದು ಮಾನವರನ್ನು ಕಳಿಸೋದು. ಈ ಪ್ರೋಗ್ರಾಮಲ್ಲಿ ನಾವು ಯಶಸ್ಸು ಕಂಡ್ರೆ ನಮಗೇನಾಗತ್ತೆ ಅಂದರೆ ನಾವು ಮುಂದೆ ನಾವೇನು ಭಾರತೀಯ ಅಂತರಿಕ್ಷ ಸ್ಟೇಷನ್ ಏನು ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 2040 ನಾವು ಯಾವ ಮನುಷ್ಯರನ್ನ ಚಂದ್ರನ ಮೇಲೆ ಇಳಿಸ್ತೀವಿ ಅಂತ ಒಂದು ಏನು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಅದಕ್ಕೆ ಇದು ಬುನಾದಿ ಹಾಕುತ್ತೆ. ಇವತ್ತು ಎಲ್ಲರೂ ಸುನೀತಾ ವಿಲಿಯಮ್ಸ್ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ 8 ದಿವಸಗಳ ಕಾಲ ಇರೋಕ್ಕೋಗಿ 60 ದಿವಸಗಳ ಕಾಲ ಮೇಲೆ ಆಗಿದೆ. ಮತ್ತು ಅವ್ರು ಬರೋದು ಯಾವತ್ತು ಅಂತ ಡೇಟು ನಿಖರವಾಗಿ ಇನ್ನೂ ತಿಳಿದಿಲ್ಲ. ಆದರೆ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದು ಒಂದು 5 ಏಜೆನ್ಸಿಗಳು ಸೇರಿಕೊಂಡು ಮಾಡಿರುವ ಒಂದು ಸ್ಪೇಸ್ ಸ್ಟೇಷನ್, ಸ್ಪೇಸ್ ನಿಲ್ದಾಣ. ಆ ಸ್ಪೇಸ್ ನಿಲ್ದಾಣ 5 ಏಜೆನ್ಸಿಗಳು ಯಾವುದು ಅಂದರೆ ನಾಸಾ, ಇಸಾ, ರಾಸ್ಕೋಮಸ್ಸು, ಜಾಕ್ಸಾ ಮತ್ತು ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಇದರಲ್ಲಿ 15 ದೇಶಗಳು ಈ ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸಿಗೆ ಮೇಂಟೈನ್ ಮಾಡೋದ್ರಲ್ಲಿ ಕೈ ಜೋಡಿಸಿದೆ. ಇದು 5 ಮಾಡ್ಯೂಲಲ್ಲಿ ಫಿಕ್ಸ್ ಆಗಿರುತ್ತೆ. ಅದೇ ಮಾಡ್ಯೂಲ್ ಅಂದರೆ ನೀವು ನೋಡಿರ್ಬೋದು, ಈ ಲೆಗೋ ಪ್ಲೇ ಗೇಮು ಆ ಥರ ಒಂದಾಗತ್ಲು ಒಂದು ಫಿಕ್ಸ್ ಮಾಡ್ಕೊಂಡು ಹೋಗ್ಬೋದಲ್ಲ, ಆ ಥರ ಈ 5 ಮಾಡ್ಯೂಲಲ್ಲಿ ಬೇಕಾದಷ್ಟು ಎಕ್ಸ್ಪಿರಿಮೆಂಟ್ ನಡೆಯುತ್ತೆ. ಸುಮಾರು 2000 ಇಸ್ವಿಯಿಂದ 2024ವರೆಗೂ 279 ಜನಗಳ ಗಗನಯಾತ್ರಿಗಳು ಸ್ಪೇಸ್ ಸ್ಟೇಷನ್ ಮೇಲೆ ಉಳ್ಕೊಂಡು ಅನೇಕ ಪ್ರಯೋಗಗಳು ಮಾಡಿದ್ದಾರೆ.
ಕೆಲವು ಗಿಡಗಳು ಸಹಿತ ಬೆಳೆಸ್ತಾ ಇದ್ದಾರೆ ಸ್ಪೇಸ್ ಸ್ಟೇಷನ್ ಮೇಲೆ, ಕೆಲವು ಮೆಡಿಸನ್ಸ್ಗಳ ಪ್ರಿಪ್ರೇಷನ್ ನಡೀತಾ ಇದೆ. ಏನಕ್ಕೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಏನಕ್ಕೆ ಗ್ರೌಂಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅಂದರೆ ಅಲ್ಲಿ ಮೈಕ್ರೋಗ್ರಾವಿಟಿ ಅಂದರೆ ಗ್ರಾವಿಟಿ ಇಲ್ಲದೇ ಇರೋವಂಥ ಜಾಗದಲ್ಲಿ ಹೇಗೆ ಕೆಲವು ಕೆಮಿಕಲ್ಸ್ ಬಿಹೇವ್ ಆಗುತ್ತೆ ಅನ್ನೋದೊಂದು ಭಾಳ ಯೋಚನೆ ಮಾಡಬೇಕಾಗಿರುವಂಥ ಸಂಗತಿಗಳಿರ್ತವೆ. ಬಟ್ ತುಂಬಾ ಅದರಿಂದ ಅನುಕೂಲ ಆಗಿದೆ. ಭಾಳ ಡ್ರಗ್ಸ್ಗಳೆಲ್ಲ ಈಗ ಹೊಸ ಥರ ಡ್ರಗ್ಸ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಂತ ತಿಳಿದಿದೆ ಮೈಕ್ರೋಗ್ರಾವಿಟಿಯಲ್ಲಿ ಇಲ್ಲದೆ ಇದ್ದಾಗ. ಸೊ ಈ ಥರ ಅನೇಕ ಪ್ರಯೋಗಗಳಿಗೋಸ್ಕರ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ಉಪಯೋಗಿಸ್ಕೋತಾರೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಎಷ್ಟು ದೊಡ್ಡದಿರ್ಬೋದು ಅಂದರೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಅಳತೆ ತೊಗೊಂಡ್ರೆ ಹತ್ತತ್ರ 356 ಅಡಿ ಇದೆ. ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ಆ್ಯಕ್ಚುಲಿ ಅದು ಭಾಳ ಬ್ರೈಟಾಗಿರುತ್ತೆ. ಚಂದ್ರನ ಬಿಟ್ಟರೆ ನೆಕ್ಸ್ಟ್ ಅತಿ ಶೈನಿಂಗ್ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಕಣ್ಣಿಗೆ ಕಾಣುತ್ತೆ, ಒಂದು ಬಿಳಿ ಪಾಸ್ ಆಗ್ತಾ ಇರೋ ಒಂದು ಲೈನ್ ಥರ ಕಾಣುತ್ತೆ ಅದು ಸುತ್ತಾ ಇದ್ರೆ. 90% ಅಷ್ಟು ಭೂಮಿ ಮೇಲಿರೋ ಜನನ ಅದು ಕವರ್ ಮಾಡುತ್ತೆ. ಅಷ್ಟು ಡೀಟೇಲ್ಸ್ಗಳ ಮಾಹಿತಿಗಳು ಅದು ಕೊಡ್ತಾ ಬರ್ತಾ ಇರುತ್ತೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು 90 ನಿಮಿಷಕ್ಕೆ ಒಂದು ಸುತ್ತುವರಿಯುತ್ತೆ ಭೂಮಿನ. ಒಂದು ದಿವಸದಲ್ಲಿ 16 ಸಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಭೂಮಿನ ಸುತ್ತುತ್ತೆ. ಅದರಲ್ಲಿ 6 ಬೆಡ್ರೂಮ್ಸ್ಗಳಿರ್ತವೆ, 2 ಬಾತ್ರೂಮ್ ಇರ್ತದೆ, 2 ಜಿಮ್ ಸೆಂಟರ್ ಇರ್ತದೆ. ಸೊ ಯಾವಾಗಲೂ ನೋಡಿದ್ರೆ 6ರಿಂದ 7 ಜನ ಆಸ್ಟ್ರೋನಾಟ್ಸು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮೇಲೆ ಇದ್ದೇ ಇರ್ತಾರೆ. ಇದರಲ್ಲಿ ಎಷ್ಟು ಸ್ಪೇಸ್ ಕ್ರಾಫ್ಟ್ ಡಾಕ್ ಮಾಡ್ಬೋದು ಅಂದರೆ ಒಂದು ಸಲಿಗೆ 8 ಸ್ಪೇಸ್ ಕ್ರಾಫ್ಟ್ ಅಷ್ಟು ಡಾಕ್ ಮಾಡ್ಬೋದು. ಅಂದರೆ ಅದರಲ್ಲಿ ಮನುಷ್ಯರನ್ನ ಕರ್ಕೊಂಡೋಗಿ ಹ್ಯೂಮನ್ ರೇಟೆಡ್ ಸ್ಪೇಸ್ ಕ್ರಾಫ್ಟ್ಗಳು ಡಾಕ್ ಮಾಡ್ಕೋಬೋದು. ಮತ್ತು ಕಾರ್ಗೋ ಸ್ಪೇಸ್ ಕ್ರಾಫ್ಟ್ಗಳು ಈಗ ಅಲ್ಲಿರೋ 6 ಜನಕ್ಕೆ ಊಟ ತಿಂಡಿ ಮತ್ತು ಅಲ್ಲಿಗೆ ಬೇಕಾಗಿರುವಂಥ ಆಕ್ಸಿಜನ್ನು, ಅವ್ರಿಗೆ ಬೇಕಾಗಿರುವಂಥ ಕೆಲವು ರಿಸರ್ಚ್ ವಸ್ತುಗಳು ಅದೆಲ್ಲ ಬೇಕಾಗತ್ತಲ್ಲ, ಅದನ್ನು ಕಾರ್ಗೋ ಸ್ಪೇಸ್ ಕ್ರಾಫ್ಟನ್ನು ತೊಗೊಂಡೋಗಿ ಅದನ್ನು ಸರ್ವಿಸ್ ಮಾಡ್ತಾ ಇರುತ್ತೆ. ಆಗಸ್ಟ್ 12ನೇ ತಾರೀಕಲ್ಲಿ ಈಗ ISS ಅಲ್ಲಿ ಹತ್ತತ್ರ 6 ಸ್ಪೇಸ್ ಕ್ರಾಫ್ಟ್ಗಳಿದ್ದಾವೆ. ಅಂದರೆ ಮನುಷ್ಯರನ್ನು ಕರ್ಕೊಂಡೋಗೋ ಸ್ಪೇಸ್ ಕ್ರಾಫ್ಟ್ಗಳೇ 3 ಇದ್ದಾವೆ. ಒಂದು ಸ್ಟಾರ್ ಲೈನರ್ ಯಾವ್ದು ಪ್ರಾಬ್ಲಮ್ ಆಗಿದೆಯಲ್ಲ ಬೋಯಿಂಗ್ ಅವ್ರದ್ದು, ಇನ್ನೊಂದು ಸ್ಪೇಸ್ ಎಕ್ಸ್ ಅವ್ರದ್ದು ಕ್ರೂ ಡ್ರ್ಯಾಗನ್ ಅಂತ ಒಂದು ಆಗಲೇ ಸ್ಪೇಸ್ ಕ್ರಾಫ್ಟ್ ಇದೆ, ಅದರಲ್ಲಿ 3 ಜನ ಹೋಗಿದ್ದಾರೆ. 3 ಕ್ರೂ ಸ್ಪೇಸ್ ಕ್ರಾಫ್ಟ್ಸ್ ಇದ್ದಾವೆ, ಇನ್ನು 3 ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಈಗಾಗಲೇ ಇದಾವಲ್ಲಿ 6ರಲ್ಲಿ. ಸೊ ಸುನೀತಾ ವಿಲಿಯಮ್ಸ್ ಅವ್ರನ್ನ ಯಾವ ಸ್ಪೇಸ್ ಕ್ರಾಫ್ಟಲ್ಲಿ ವಾಪಸ್ ಕರ್ಕೊಂಬರ್ತಾರೆ, ಈ ಸ್ಟಾರ್ ಲೈನರೇ ಯೂಸ್ ಮಾಡ್ತಾರಾ ಇಲ್ಲ ಬೇರೆ ಯಾವ್ದಾದ್ರು ಯೂಸ್ ಮಾಡ್ತಾರಾ ಅಂತ ಅದನ್ನು ಇನ್ನೂ ಡಿಸೈಡ್ ಆಗಿಲ್ಲ, ಅದು ಡಿಸೈಡ್ ಮಾಡ್ತಾರೆ. ಸೊ ಇದು ಒಂದು ಸಂಕ್ಷಿಪ್ತವಾದ ವರದಿ ISS ಅಂದರೆ ಏನು ಅನ್ನೋದ್ರ ಬಗ್ಗೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ ಕೇಳಿದಿರಿ. ಮಾತನಾಡಿದವರು ಗಿರೀಶ್ ಲಿಂಗಣ್ಣ. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಕಾರ್ಯಕ್ರಮ ನಿರ್ಮಾಣ ನಂದನ್ ಕುಮಾರ್ LO. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.